ಹೆಸರು ಅಯ್ಯೂಬ್ ಖಾನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಕಥೆಯ ಹೆಸರು ರಾಜನ ಬುದ್ಧಿವಂತಿಕೆ. ಒಂದು ದೊಡ್ಡ ರಾಜನ ಆಸ್ಥಾನ. ಆ ಆಸ್ಥಾನದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ 3 ಮಂತ್ರಿಗಳಿದ್ದರು. ಅದರಲ್ಲಿ ಕೆಲವರು ಒಳ್ಳೆಯವರು, ಕೆಲವರು ಕುತಂತ್ರಿಗಳು. ಯಾರು ಹೇಗೆ ಅನ್ನುವುದು ರಾಜನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಅದಕ್ಕೆ ಅವನು ಯಾರು ಹೇಗೆ ಅಂತ ಪರೀಕ್ಷೆ ಮಾಡುವುದಕ್ಕೆ ಒಂದು ದಿನ 3 ಜನರ ಕೈಯಲ್ಲಿ ಒಂದೊಂದು ಚೀಲಗಳನ್ನು ಕೊಡಿತು. ನೀವು ಕಾಡಿಗೆ ಹೋಗಿ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡು ತರಬೇಕೆಂದು ರಾಜನು ಹೇಳುತ್ತಾನೆ. ಸರಿ ಅಂತ ಸೇವಕರು ಮಂತ್ರಿಗಳು ಹಾಗೆ ಮಾಡುತ್ತಾರೆ. ಅದರಲ್ಲಿ ಮೊದಲನೆಯವನು ತುಂಬಾ ಪ್ರಾಮಾಣಿಕನಾಗಿ, ರಾಜರು ಹೇಳಿದ್ದಾರೆ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡು ತರಬೇಕೆಂದು ಯೋಚಿಸಿ ಅವನು ಕಷ್ಟಪಟ್ಟು ತುಂಬ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡನು. ಎರಡನೆಯವನು ತನ್ನ ಕುತಂತ್ರಿ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸುತ್ತಾನೆ. ರಾಜನೇನು ಚೀಲವನ್ನು ಪೂರ್ತಿ ನೋಡುತ್ತಾನೆಯೇ ಅಂತ ಕೊಳೆತ ಹಣ್ಣನ್ನೆಲ್ಲ ಮತ್ತು ಹಕ್ಕಿಗಳು ತಿಂದ ಹಣ್ಣನ್ನೆಲ್ಲ ತುಂಬಿಸಿಕೊಂಡನು. ಮೇಲೆ ಮಾತ್ರ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡನು. ಮೂರನೆಯವನನ್ನು ಕೇಳ್ತೀರಾ? ಇವನು ತುಂಬ ಸೋಮಾರಿ ಮತ್ತು ಕುತಂತ್ರಿ. ರಾಜನೇನು ಚೀಲವನ್ನು ಬಿಚ್ಚಿ ನೋಡುತ್ತಾನೆಯೇ ಅಂತ ಕಸ, ಕಡ್ಡಿ, ಮುಳ್ಳುಗಳನ್ನೆಲ್ಲ ತುಂಬಿಸಿಕೊಂಡನು. 3 ಜನ ಮಂತ್ರಿಗಳು ಕಾಡಿನಿಂದ ಆಸ್ಥಾನಕ್ಕೆ ಬಂದು ರಾಜನ ಮುಂದೆ ಇಡುತ್ತಾರೆ. ರಾಜ ಕುತಂತ್ರಿಗಳಿಗೆ ಒಂದು ಪಾಠವನ್ನು ಕಲಿಸಬೇಕೆಂದು ಸೇವಕರನ್ನು ಕರೆದು, ನೋಡಿ, ಈ 3 ಮಂತ್ರಿಗಳನ್ನ ಬೇರೆ ಬೇರೆ ಕೋಣೆಯೊಳಗೆ ಹಾಕಿ ಮತ್ತು ಅವರು ತಂದ ಚೀಲವನ್ನು ಅವರ ಜೊತೆ ಇಡಿ. ನೀವು ಊಟವನ್ನು ಕೊಡಬೇಡಿ. ಅವರು ತಂದ ಹಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲಿ ಎಂದು ರಾಜನು ಹೇಳುತ್ತಾನೆ. ಸರಿ ಅಂತ ಸೇವಕರು ಹಾಗೆ ಮಾಡುತ್ತಾರೆ. ಅದರಲ್ಲಿ ತುಂಬ ಪ್ರಾಮಾಣಿಕನಾಗಿ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡವನು ಅದನ್ನೇ ತಿಂದು ತುಂಬ ಆರೋಗ್ಯವಂತನಾಗಿ ಬೆಳೆದ. ಕೊಳೆತ ಹಣ್ಣನ್ನೆಲ್ಲ ತಿಂದವನು ಅದನ್ನೇ ತಿಂದು ರೋಗಿಯಾಗಿ ಬರುತ್ತಾನೆ. ಕಸ, ಕಡ್ಡಿ, ಮುಳ್ಳುಗಳನ್ನೆಲ್ಲ ತುಂಬಿಸಿಕೊಂಡವನು ಅದನ್ನು ತಿನ್ನಲಾಗದೆ ಹೊಟ್ಟೆ ಹಸಿವಿನಿಂದ ನಿತ್ರಾಣವಾಗಿ ಹೊರಗೆ ಬರುತ್ತಾನೆ. ಈ ಕಥೆ ನಮಗೊಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತದೆ. ಏನೆಂದರೆ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ. ಧನ್ಯವಾದಗಳು.